ಜಗದೀಶ್, ಏನಿದು ನಾನು ನೋಡ್ತಾ ಇರುವುದು? ಇದರಲ್ಲಿ ಆಶ್ಚರ್ಯವೇನುವಂತೂ ಗೌರಿ, ಗಿರಿಜೆಯನ್ನು ನಾನು ಮದುವೆ ಮಾಡಿಕೊಂಡು ಬಂದಿರುವೆ. ಕಾರಣ ಹೇಳಲೇಬೇಕೇನು? ಕೇಳು, ಹಾಗಾದ್ರೆ ಹೇಳ್ತೀನಿ. ಗಿರಿಜೆಯನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೆ. ಆ ಪ್ರೀತಿಯಲ್ಲಿ ನಮಗರಿವಿಲ್ಲದಂತೆ ಒಂದು ತಪ್ಪು ನಡೆಯಿತು. ಆ ತಪ್ಪು ಒಪ್ಪುವುದಕ್ಕಾಗಿಯೇ ಈ ಗಿರಿಜೆಯನ್ನು ನಾನು ಮದುವೆ ಮಾಡಿಕೊಂಡು ಬಂದೆ. ಹಾಗಾದ್ರೆ ನಾನು ಪ್ರೀತಿಸಿ ಮದುವೆಯಾದದ್ದು ನಾಟಕೀಯವಾಗಿ ಸೊಕ್ಕೇರಿದ ನಿಮ್ಮಪ್ಪ ಶ್ರೀಮಂತನಾಗೇಗೌಡನಿಗೆ ಬುದ್ಧಿ ಕಲಿಸುವುದಕ್ಕೆ. ನಂಬಿಕೆ ದ್ರೋಹಿ ಮೋಸಗಾರ ತಮ್ಮನ ಹೆಂಡತಿ ಆಗಬೇಕಾದ ಅವಳನ್ನು ತಾಳಿ ಕಟ್ಟಿ ಮನೆಗೆ ಕರ್ಕೊಂಡ್ ಬಂದಿದ್ಯಲ್ಲ, ನೀನು ಮನಸ್ಸಿನಲ್ಲ ರಾಕ್ಷಸ. ಹಾಗಾದ್ರೆ ಗತಿ ಅಕ್ಕ, ನನ್ನ ತಪ್ಪನ್ನು ಕ್ಷಮಿಸಪ್ಪ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡ. ನಾನು ನೀನು ಈ ಮನೆಗೆ ಸತ್ಯವನ್ನು ಕಂಡು ಪ್ರಮಾಣಿಸಿದ್ದೀನಿ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡ ಅಕ್ಕ. ಮಾವ, ನೀವಾದ್ರೂ ಸತ್ಯವನ್ನು ಹೇಳಿ ಮಾವನಿಗೆ. ನೋಡು ಗೌರಿ, ನಾನು ಹೇಳಿದ ಸತ್ಯವನ್ನು ಆಮೇಲೆ ಸವಿಸ್ತಾರವಾಗಿ ತಿಳಿಸುವುದು. ಸತ್ಯವನ್ನು ತಿಳಿದ ಮೇಲೆ ನಿನಗೆ ಹೋಗಬೇಕೆಂದೆನಿಸಿದರೆ ಹೋಗು, ಬೇಡ ಎನ್ನಲಾರೆ. ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿಯುವ ಮಾತು ಕೇಳಿ ಮನೆ ಬಿಟ್ಟು ಹೋಗಬೇಡ. ಮೊಚ್ಚಲೆ ಬಾಯಿಯಣ್ಣ, ಮೊಚ್ಚಲೆ ಬಾಯಿಯಣ್ಣ, ಕಡ್ಯ ಸೀರೆ ಹಾಕ್ತಾನೆ ಈ ಮಕ್ಕಳನ್ನು. ಇವತ್ತು ಎರಡರಾಗ ಒಂದು ಆಗಲೇಬೇಕು. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು, ಇಲ್ಲ ಈ ಮಕ್ಕಳ ರುಂಡ ಹೋಗಬೇಕು. ಅಪ್ಪ, ಇಂಥ ಪಾಪಿಯನ್ನು ನೀನು ಕೊಂದು ಏಕೆ ಇದು ಮಾಡ್ಕೊತೀಯ? ಅಪ್ಪ, ಈ ಪಾಪಿಗೆ